ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೈಸೂರಿನ ಪಬ್ನಲ್ಲಿ ಬೆಂಕಿಗೆ ಇಬ್ಬರು ಸಜೀವ ದಹನ ಆಗಿದ್ದಾರೆ. ದಗದಗನೆ ಹೊತ್ತಿ ಉರಿದಂತ ಬಾರ್ ಅಂಡ್ ರೆಸ್ಟೋರೆಂಟ್ ಬೆಂಕಿಯ ಕೆನ್ನಾಲಿಗೆಗೆ ಇಬ್ಬರು ದಹನ, 7 ಮಂದಿ ಗಾಯಗೊಂಡಿದ್ದಾರೆ. ಮೈಸೂರಿನ ದಟ್ಟಗಹಳ್ಳಿಯ 4ನೇ ಹಂತದಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಬೆಂಕಿಗೆ ಸಿಲುಕಿ ಸಾಹಿನ್ ಮತ್ತು ಪ್ರಕಾಶ್ ಎಂಬುವರು ಸಾವನ್ನಪ್ಪಿದ್ದಾರೆ. ಮೈಸೂರಿನ ಫಾಕ್ಸ್ ಡೆನ್ ಪಬ್ನಲ್ಲಿ ಬೆಂಕಿಯ ನರ್ತನ ಕಂಡು ಬಂದಿರೋದು. ಪಬ್ನಲ್ಲಿ ಇದ್ದವರನ್ನ ರಕ್ಷಣೆ ಮಾಡಿ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ಡಿಸಿಪಿ ಸುಂದರ್ ರಾಜ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಬಾರ್ ಅಂಡ್ ರೆಸ್ಟೋರೆಂಟ್ ಹೊತ್ತಿ ಉರಿದಿದೆ. ಸದ್ಯ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಬೆಂಕಿಯ ಅವಘಡದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮೈಸೂರಿನ ಪಬ್ನಲ್ಲಿ ನಡೆದಿರುವಂತಹ ಬೆಂಕಿಯ ಅವಘಡದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಇಬ್ಬರು ಈಗಾಗಲೇ ಬೆಂಕಿಯ ಕೆನ್ನಾಲಿಗೆಗೆ ಬಲಿಯಾಗಿದ್ದಾರೆ. ಇನ್ನು 7 ಮಂದಿ ಗಾಯಗೊಂಡಿದ್ದು ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಅವರನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಯಾವ ರೀತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆದಿತ್ತು ಆ ದೃಶ್ಯಗಳನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಮುಗಿಲೆತ್ತರಕ್ಕೆ ಬೆಂಕಿ ಹೊಗೆಯಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇನ್ನು ಈ ರೀತಿ ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಬಂದಾಗ ಆಲ್ಮೋಸ್ಟ್ ಬೆಂಕಿ ಅವಘಡಗಳಾದಾಗ ಶಾರ್ಟ್ ಸರ್ಕ್ಯೂಟ್ ಇರಬಹುದು ಅಂತಾನೆ ಪ್ರಾಥಮಿಕವಾಗಿ ಹೇಳಲಾಗುತ್ತೆ. ಇನ್ನೂ ಕೂಡ ನಿಖರ ಮಾಹಿತಿ ಲಭ್ಯ ಆಗಬೇಕಿದೆ. ಸದ್ಯ ಬೆಂಕಿಗೆ ಸಿಲುಕಿ ಇಬ್ಬರು ಮೃತಪಟ್ಟಿದ್ದು, ಇನ್ನು 7 ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಎಷ್ಟು ಮಟ್ಟಿಗೆ ಗಾಯಗಳಾಗಿರ್ಬಹುದು, ಅವ್ರ ಪರಿಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗಬೇಕಿದೆ. ಫಾಕ್ಸ್ ಡೆನ್ ಪಬ್ನಲ್ಲಿ ಆಗಿರುವಂತ ಬೆಂಕಿ ಅವಘಡ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಫಾಕ್ಸ್ ಡೆನ್ ಪಬ್ನಲ್ಲಿ ಆಗಿರುವಂತಹ ಬೆಂಕಿ ಅವಘಡ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಸದ್ಯದ ಪರಿಸ್ಥಿತಿ ಹೇಗಿದೆ? ಬೆಂಕಿ ನಂದಿಸುವಲ್ಲಿ ಯಶಸ್ವಿ ಆಗಿದ್ದಾರಾ? ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾನೆ ಇದೆಯಾ, ಹೇಗೆ ಅಂತ? ಓಕೆ, 3:55 ಘಟನೆಯ ವೇಳೆಗೆ ಸಂಭವಿಸಿರುವಂತಹ ಅವಘಡ ಇದು. ಪಬ್ನಲ್ಲಿ ಎಂದಿನಂತೆ ಸಿಬ್ಬಂದಿ ಮತ್ತೆ ಕರ್ತವ್ಯ ನಿರ್ವಹಿಸುವಂತಹ ವೇಳೆ ನಡೆದಂತಹ ಈ ಒಂದು ಬೆಂಕಿ ಅವಘಡಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಘಟನೆ ಸಂಭವಿಸಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇತ್ತು. ಅದಾದ ಬಳಿಕ ಸಿಲಿಂಡರ್ ಸ್ಫೋಟದಿಂದಲೇ ಈ ಘಟನೆ ಸಂಭವಿಸಿದೆ ಅಂತೇಳಿ ಇದೀಗ ಪೊಲೀಸರು ಅಂದಾಜು ಮಾಡ್ತಿದ್ದಾರೆ. ಪಬ್ನಲ್ಲಿ 10ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸವನ್ನ ಮಾಡ್ತಾ ಇದ್ರು. ಇಲ್ಲಿ 7 ಮಂದಿ ಗಾಯಾಳುಗಳಾಗಿದ್ರೆ ಇಬ್ಬರು ಇಲ್ಲಿ ಬೆಂಕಿಯ ಅವಘಡಕ್ಕೆ ಸಿಲುಕಿ ಕೆನ್ನಾಲಿಗೆಗೆ ಸಿಲುಕಿ ಹೊರಬರಲಾರದೆ ಸ್ಥಳದಲ್ಲಿಯೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಏನು ಹೊರ ರಾಜ್ಯದ ಸಾಹಿಲ್ ಮತ್ತೆ ಪ್ರಕಾಶ್ ಅಂತೇಳಿ ಇಬ್ಬರು ಅಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಬೆಂಕಿಯ ಅವಘಡಕ್ಕೆ ಸಿಲುಕಿ ಹೊರ ಬರೋದಕ್ಕೆ ಸಾಧ್ಯ ಆಗದ ಸಾವನ್ನಪ್ಪಿದ್ದಾರೆ. 7 ಮಂದಿಯನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಗಳಿಗೆ ಮೈಸೂರಿನ ಪೊಲೀಸರು ಶಿಫ್ಟ್ ಮಾಡಲಾಗಿದೆ. ಜೊತೆಗೆ ಮೈಸೂರಿನ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಇರಬಹುದು, ಜೊತೆಗೆ ಮೈಸೂರು ನಗರ ಪೊಲೀಸ್ ಉಪಾಯುಕ್ತರಾದಂತಹ ಸುಂದರ್ ರಾಜ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಸ್ಥಳದಲ್ಲಿ ಮಾಲೀಕ ಲಭ್ಯವಿರದ ಕಾರಣ, ಯಾವ ಕಾರಣಕ್ಕಾಗಿ ಈ ಒಂದು ಘಟನೆ ನಡೆದಿದೆ, ಅಲ್ಲಿ ಬೆಂಕಿಯ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳದೆ ಈ ಒಂದು ಘಟನೆಗೆ ಕಾರಣವಾಯಿತಾ ಅಥವಾ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಈ ಒಂದು
ಘಟನೆ ಸಾಕ್ಷಿ ಆಯ್ತಾ. ಜೊತೆಗೆ ಯಾರ ಬೇಜವಾಬ್ದಾರಿತನಕ್ಕೆ ಈ ರೀತಿ ಘಟನೆ ಸಂಭವಿಸಿದೆ, ಏನು ಫೈರ್ ಸೇಫ್ಟಿಯನ್ನ ಅಲ್ಲಿ ಅನುಸರಿಸದೇ ಇರುವಂತಹ ಕಾರಣಕ್ಕಾಗಿ ಈ ಒಂದು ಘಟನೆ ಸಂಭವಿಸಿದ್ಯಾ, ಈ ಎಲ್ಲ ಆಯಾಮಗಳಿಂದಲೂ ಕೂಡ ಮೈಸೂರು ನಗರದ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಸದ್ಯ ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಪ್ರಕರಣವನ್ನ ತನಿಖೆಯನ್ನ ಮಾಡ್ತಿದ್ದಾರೆ. ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತಿದೆ. ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕ್ಷಣಾರ್ಧದಲ್ಲಿ ಸ್ಥಳಕ್ಕೆ ಧಾವಿಸಿ ಆಗಬಹುದಾದಂತಹ ಮುನ್ನೆಚ್ಚರಿಕೆ ಏನು ದೊಡ್ಡ ಅನಾಹುತವನ್ನ ತಪ್ಪಿಸಿದ್ದಾರೆ. ಅಕ್ಕಪಕ್ಕದಲ್ಲೂ ಕೂಡ ದೊಡ್ಡ ದೊಡ್ಡ ಹೋಟೆಲ್ಗಳಿದ್ವು, ಜೊತೆಗೆ ವಾಣಿಜ್ಯ ಹಾಗಾಗಿ ಅಲ್ಲಿ ಪಕ್ಕಕ್ಕೆ ಬೆಂಕಿಯ ಕೆನ್ನಾಲಿಗೆ ಹಚ್ಚಬಹುದು ಅನ್ನೋ ಒಂದು ಉದ್ದೇಶದಿಂದ ಅಗ್ನಿಶಾಮಕ ಸಿಬ್ಬಂದಿ ಅಗ್ನಿಯನ್ನ ಯಶಸ್ವಿಯಾಗಿ ಆರಿಸುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅಲ್ಲಿ ಗಾಯಾಳುಗಳು ಇದ್ದಂತಹ ಗಾಯಾಳುಗಳನ್ನ 7 ಜನರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಯಾರ ಮೇಲೆ ಯಾರು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸೂಕ್ತವಾದಂತಹ ತನಿಖೆಯಿಂದ ಘಟನೆ ಬೆಳಕಿಗೆ ಏನು ಪ್ರಕರಣ ಯಾವ ರೀತಿ ನಡೆದಿದೆ ಅನ್ನೋದು ಬೆಳಕಿಗೆ ಬರಬೇಕಾಗಿದೆ. ಸೌಖ್ಯ ಸುರೇಶ್, ಇತ್ತೀಚೆಗೆ ನಾವು ಗಮನಿಸಿದಂತೆ ಈ ಪಬ್, ಬಾರ್, ರೆಸ್ಟೋರೆಂಟ್, ಹೋಟೆಲ್ಗಳಲ್ಲಿ ಅದು ಕೂಡ ದೊಡ್ಡ ದೊಡ್ಡ ಕಟ್ಟಡಗಳಲ್ಲೇ ಬೆಂಕಿ ಅವಘಡ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಹೋಟೆಲ್ ಮತ್ತೆ ರೆಸ್ಟೋರೆಂಟ್ ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್, ಫೈರ್ ಎಕ್ಸಿಟ್ ಅಂತ ಇಟ್ಟಿರ್ತಾರೆ. ಅದು ಬರೀ ನಾಮಕಾವಸ್ಥೆಗೆನಾ? ಇಂಥ ಸಂದರ್ಭಗಳಲ್ಲಿ ಅದೆಲ್ಲವೂ ಕೂಡ ಸುರಕ್ಷತಾ ಕ್ರಮಗಳು ವರ್ಕೌಟ್ ಆಗೋದೇ ಇಲ್ವಾ? ಈ ಅನುಮಾನ ಸಹಜವಾಗಿನೇ ಕಾಡುತ್ತೆ. ಯಾಕೆ ಹಾಗಾದ್ರೆ ಆ ವ್ಯವಸ್ಥೆ ಯೂಸೇ ಆಗಿಲ್ಲ ಅಂತಂದ್ರೆ ಸುಮ್ಮನೆ ನಾಮಕಾವಸ್ಥೆಗ ಅಂತ? ಓಕೆ, ನಿಜಕ್ಕೂ ಈ ಹೋಟೆಲ್ಗಳಿರ್ಬೋದು, ಪಬ್ಗಳಿರ್ಬೋದು, ಇನ್ನಿತರ ಕಟ್ಟಡಗಳಿರ್ಬೋದು ಸ್ವಲ್ಪ ಕಂಜೆಸ್ಟೆಡ್ ಆಗಿ ಇರ್ತವೆ. ಯಾಕಂದ್ರೆ ಇರುವಂತ ಎಲ್ಲಾ ಸ್ಪೇಸ್ ಗಳನ್ನು ಕೂಡ ಬಳಕೆಯನ್ನ ಮಾಡ್ಕೊಂಡು ಅಲ್ಲಿ ಗ್ರಾಹಕರಿಗೆ ಸರ್ವಿಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಜೊತೆಗೆ ಈ ಪಬ್ಗಳಂತ ಹೇಳಿ ಏನು ನಾವು ಕರಿತೇವೆ, ಇಲ್ಲಿ ಫೈರ್ ಸೇಫ್ಟಿಗೆ ಯಾವುದೇ ನಿಯಮಗಳನ್ನ ಕೂಡ ಅನುಸರಿಸೋದಿರೋದು ಅತಿ ಹೆಚ್ಚು ಪಬ್ಗಳಲ್ಲಿ ಈ ರೀತಿಯಾದ ಘಟನೆಗೆ ಸಾಕ್ಷೀಕರಣ ಆಗುತ್ತೆ. ಸಾಕಷ್ಟು ಘಟನೆಗಳು ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಅದೇ ರೀತಿ ಘಟನೆ ಇದೀಗ ಮೈಸೂರಲ್ಲಿ ನಡೆದಿದೆ. ಇಲ್ಲಿ ಫೈರ್ ಎಕ್ಸಿಟ್ ಆಗಬೇಕಾದಂತಹ ಏನು ನಿಯಮಗಳಿರಬಹುದು, ಫೈರ್ ನ ನಿಯಂತ್ರಣವನ್ನ ಮಾಡಬೇಕಾದಂತಹ ಕ್ರಮಗಳಿರಬಹುದು, ಯಾವನ್ನೂ ಕೂಡ ಅನುಸರಿಸಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೀಗಾಗಿ ಮಾಲೀಕನ ವಿರುದ್ಧವೇ ದೂರು ದಾಖಲು ಮಾಡ್ತಾರ ಪೊಲೀಸರು ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಇಲ್ಲಿ ಪಬ್ ಅಂತ ಹೇಳಿದ್ರೆ 3ನೇ ಅಂತಸ್ತಲ್ಲಿ ಇರ್ತಕ್ಕಂಥ ಈ ಒಂದು ಪಬ್ ನ ಮೇಲ್ಭಾಗದಲ್ಲಿ ಆಗಿರ್ತಕ್ಕಂಥ ಅವಘಡ ಏನಿದೆ, ಇಲ್ಲಿ ಏನು ಓಪನ್ ಏರಿಯಾ ಇಲ್ಲದೆ ಇರೋ ಕಾರಣ ಈ ರೀತಿಯಾದಂತಹ ಘಟನೆ ಸಂಭವಿಸಿದೆ. ಒಂದು ಕಡೆ ಬೆಂಕಿ ಏನು ಜ್ವಾಲೆ ಎತ್ಕೊಂಡಿದ್ರೆ, ಮತ್ತೊಂದು ಕಡೆ ಹೋಗಿ ಹೊರಗಡೆ ಬಂದು ಇಲ್ಲಿ ಜೀವವನ್ನ ಉಳಿಸ್ಕೊಳ್ಬಹುದಿತ್ತು. ಜೊತೆಗೆ ಕಂಜೆಸ್ಟೆಡ್ ಏರಿಯಾ, ಜೊತೆಗೆ ಸೇಫ್ಟಿ ಮೆಜರ್ಸ್ ಅನ್ನ ಅನುಸರಿಸದೇ ಇರುವಂತಹ ಪರಿಣಾಮವೇ ಈ ರೀತಿಯಾದಂತಹ ಘಟನೆಗೆ ಕಾರಣ. ಜೊತೆಗೆ 2 ಕಾರ್ಮಿಕರು ಕೂಡ ಬಲಿಯಾಗಿದ್ದಾರೆ. ಅಲ್ಲಿ ಕಾರ್ಮಿಕರ ಅಥವಾ ಆ ಹೋಟೆಲ್ಗೆ ಬಂದಿದ್ದಂತಹ ಗ್ರಾಹಕರು ಅನ್ನೋದು ಕೂಡ ಇನ್ನಷ್ಟೇ ಖಚಿತವಾದಂತಹ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ. ನೋಡಿ, ಬೆಂಕಿಯ ಕೆನ್ನಾಲಗಿಯ ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಪಬ್ನಲ್ಲಿ ಇದ್ದವರನ್ನ ಸ್ಥಳೀಯ ಆಸ್ಪತ್ರೆಗೆ ಈಗಾಗಲೇ ರಕ್ಷಣೆ ಮಾಡಿ ಶಿಫ್ಟ್ ಮಾಡಲಾಗಿದೆ. ಬಟ್ ಈ ರೀತಿ ಪಬ್, ರೆಸ್ಟೋರೆಂಟ್ಗಳಲ್ಲಿ ಆಗ್ತಾ ಇರುವಂತಹ ಈ ಅಗ್ನಿ ಅವಘಡಗಳೇನಿದಾವೆ, ಸಾರ್ವಜನಿಕರಲ್ಲಿ, ಗ್ರಾಹಕರಲ್ಲಿ ಒಂದು ಪ್ರಶ್ನೆಯನ್ನ ಹುಟ್ಟಾಕುತ್ತೆ. ನಾವು ಯಾವುದೋ ಒಂದು ಹೋಟೆಲ್ಗೋ, ರೆಸ್ಟೋರೆಂಟ್ಗೋ, ಪಬ್ ಅಂಡ್ ಬಾರ್ಗೋ ಹೋಗ್ತೀವಿ ಅಂತ ಅಂದ್ರೆ ಅಲ್ಲಿ ಸುರಕ್ಷತೆ ಇದೆಯಾ ಇಲ್ವಾ ಅಂತ. ಒಂದು ಬೆಂಕಿ ಅವಘಡ ಸಂಭವಿಸಿದಾಗ ಅವ್ರು ಯಾವ ರೀತಿ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತ. ಮೊದಲನೇದಾಗಿ ಬೆಂಕಿ ಅವಘಡ ಸಂಭವಿಸೋದು ಯಾಕೆ? ಒಂದು ಸಿಲಿಂಡರ್ ದುರಂತ ಅಂತಾರೆ, ಮತ್ತೊಂದು ಶಾರ್ಟ್ ಸರ್ಕ್ಯೂಟ್ ಅಂತಾರೆ. ಇದೆಲ್ಲದಕ್ಕೂ ಹಾಗಾದ್ರೆ ಸುರಕ್ಷತಾ ಮುಂಜಾಗ್ರತಾ ಕ್ರಮಗಳನ್ನ ಆ ಒಂದು ಬಿಲ್ಡಿಂಗ್ ನ ಮಾಲೀಕರು ತೆಗೆದುಕೊಂಡಿರೋದಿಲ್ವಾ? ಆ ಒಂದು ಪ್ರಶ್ನೆ ಸಹಜವಾಗಿಯೇ ರೈಸ್ ಆಗುತ್ತೆ. ಇತ್ತೀಚೆಗೆ ನಾನು ಗಮನಿಸಿದಾಗೆ ಅನೇಕ ಅಗ್ನಿ ಅವಘಡಗಳು ಸಂಭವಿಸ್ತಾ ಇದ್ರು ಕೂಡ ಅವನ್ನ ಯಾವ ರೀತಿಯಾಗಿ ತಡೆಗಟ್ಟಬೇಕು ಅನ್ನೋದಕ್ಕೆ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಅದರಲ್ಲಿ ತುಂಬಾ ಎಡುತ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಇತ್ತೀಚೆಗೆ ನಾನು ಒಂದು ಆರ್ಟಿಕಲ್ ಅಲ್ಲಿ ಗಮನಿಸಿದೆ. ಯಾಕೆಂದ್ರೆ ಬೆಂಕಿ ಅವಘಡಗಳು ಸಂಭವಿಸಿದಾಗ ಮಾತ್ರ ಆಗ ಅನ್ಕೊಳ್ತಾರೆ ಯಾಕೆ ಹಿಂಗೇನಾಯ್ತು, ಏನ್ ಸುರಕ್ಷತೆ ತೆಗೆದುಕೊಳ್ಬೇಕಾಗಿತ್ತು ಅಂತ. ಅಂದ್ರೆ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅಂತಾರಲ್ಲ, ಆ ರೀತಿಯಾಗಿ ಆಗ ಎಮರ್ಜೆನ್ಸಿ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡುತ್ತೆ. ಬಟ್ ಪ್ರತಿನಿತ್ಯವೂ ಕೂಡ ಹೋಟೆಲ್ಗೆ ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಪ್ರತಿನಿತ್ಯವೂ ಕೆಲಸ ಕಾರ್ಯಗಳು ನೆರವೇರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಏನ್ ತಪ್ಪಾಗ್ತಾ ಇದೆ, ಎಲ್ಲಿ ಏನ್ ನಾವು ಮ್ಯಾನೇಜ್ಮೆಂಟ್ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ, ಅದ್ರ ಬಗ್ಗೆ ಯಾಕೆ ಗಮನ ಹರಿಸೋಲ್ಲ ಅಂತ.
ಯಾವುದೇ ಒಂದು ಬೆಂಕಿ ಅವಘಡ ಆದಂತ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅವತ್ತಿನ ದಿನ ಎಚ್ಚೆತ್ಕೊಳ್ಳೋದ್ರ ಬದಲು ಪ್ರತಿನಿತ್ಯವೂ ಕೂಡ ಅದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಸುರಕ್ಷಿತಾ ಕ್ರಮಗಳನ್ನ ಕೈಗೊಂಡಿದ್ದಾರೋ ಇಲ್ವೋ ಅಂತ. ಕಂಜೆಸ್ಟೆಡ್ ಏರಿಯಾಗಳಲ್ಲೇ ಇಂತಹ ಅಗ್ನಿ ಅವಘಡಗಳು ಹೆಚ್ಚಾಗ್ತಾ ಇರೋದು. ಹಾಗಾಗಿ ಈ ಅಗ್ನಿ ದುರಂತಗಳು ಕಮ್ಮಿ ಆಗ್ಬೇಕು ಅಂತ ಅಂದ್ರೆ ಒಂದು ಬಿಲ್ಡಿಂಗ್ ನ ಯಾವ ರೀತಿ ಸುರಕ್ಷತೆಯಿಂದ ಕಟ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಆ ಬಿಲ್ಡಿಂಗ್ ನಲ್ಲಿ ಫೈರ್ ಎಕ್ಸಿಟ್, ಎಮರ್ಜೆನ್ಸಿ ಎಕ್ಸಿಟ್ ಇರ್ಬೋದು, ಅಥವಾ ಫೈರ್ ಕಂಟ್ರೋಲ್ ಮಾಡೋದಕ್ಕೆ ಬೇಕಾಗಿರುವಂತ ಇಕ್ವಿಪ್ಮೆಂಟ್ಸ್ ಇರ್ಬೋದು, ಆ ಸಿದ್ಧತೆ ಅದೆಲ್ಲವೂ ಫೆಸಿಲಿಟೀಸ್ ಇದೆಯಾ ಇಲ್ವಾ ಅದನ್ನ ಗಮನಿಸಿ ಆಮೇಲೆ ಅವರಿಗೆ ಲೈಸೆನ್ಸ್ ಅನ್ನ ಕೊಡಬೇಕಾಗುತ್ತೆ. ಈ ರೀತಿ ಗ್ರಾಹಕರು ಹೋದಂತ ಸಂದರ್ಭದಲ್ಲಿ ಅಗ್ನಿ ಅವಘಡದಲ್ಲಿ ನೋಡಿ, ಅಲ್ಲಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಯಾವ ಮಟ್ಟಕ್ಕೆ ಸುಟ್ಟು ಕರಕಲಾಗಿದ್ದಾವೆ ಆ ಬಿಲ್ಡಿಂಗ್ ನಲ್ಲಿ ಇರುವಂತಹ ಕೆಲ ವಸ್ತುಗಳು ಅಂತ. ಈ ರೀತಿ ಗ್ರಾಹಕರು ಇಬ್ಬರೀಗ ಸಾವನ್ನಪ್ಪಿದ್ದಾರೆ. ಅವ್ರ ಸಿಬ್ಬಂದಿನೋ ಗ್ರಾಹಕರು ಇನ್ನೂ ಕೂಡ ತಿಳಿಬೇಕಾಗಿದೆ. ಹೋದವರು ಸಜೀವ ದಹನ ಆಗಿ ಶವ ಆಗಿ ವಾಪಸ್ ಬರ್ತಾರೆ ಅಂತ ಅಂದ್ರೆ ಎಲ್ಲಿದೆ ಸುರಕ್ಷತೆ ಅಂತ. ಹೋಟೆಲ್ಗೆ, ಪಬ್ಗೆ, ರೆಸ್ಟೋರೆಂಟ್ಗೆ ಎಲ್ಲೇ ಆಗ್ಲಿ ಹೋಗ್ಬೇಕು ಅಂದ್ರೆ ಯೋಚನೆ ಮಾಡ್ಬೇಕು ಜನರು. ಅಂತ ಪರಿಸ್ಥಿತಿ ಈಗ ಬಂದೊದಗಿದೆ. ಹಾಗಾಗಿ ಈ ಫೈರ್ಗೆ ಸಂಬಂಧಪಟ್ಟಂತೆ, ಅಗ್ನಿ ಅವಘಡಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಆಗ್ಲಿ ಲೈಸೆನ್ಸ್ ಕೊಡುವಂತ ಸಂದರ್ಭದಲ್ಲಿ ಸರ್ಕಾರ ಗಮನಿಸಬೇಕಾಗುತ್ತೆ. ಜೊತೆಗೆ ಲೈಸೆನ್ಸ್ ಸಿಕ್ಕ ಮೇಲೆ ಕೂಡ ಆ ಬಿಲ್ಡಿಂಗ್ ನ ಮಾಲೀಕರು ಅದನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ ಅದು ಕೂಡ ಪ್ರಮುಖ ಆಗುತ್ತೆ. ಕಾರಣ ಈಗ ಯಾರೋ ಗ್ರಾಹಕರು ಹೋಗ್ತಾರೆ ಅಂತಂದ್ರೆ ಆರಾಮಾಗಿ ಹೋಗಿರ್ತಾರೆ. ಯಾವುದೋ ಒಂದು ಹೋಟೆಲ್ಗೆ ಹೋಗ್ತಾರೆ ಅಂದ್ರೆ ತಿಂಡಿ ಊಟ ಮಾಡ್ಕೊಂಡು ವಾಪಸ್ ಮನೆಗೆ ಬರ್ತೀವಿ ಅಂತ. ಈ ರೀತಿ ಸಜೀವ ದಹನ ಆಗ್ತೀವಿ ಅಂತ ಯಾರು ಊಹೆ ಮಾಡಿರ್ತಾರೆ? ಇಂಥ ಅವಘಡಗಳಿಗೆ ಹಾಗಾದ್ರೆ ಜವಾಬ್ದಾರಿ ಯಾರು ಹೊಣೆ ಹೊತ್ಕೊಳ್ತಾರೆ?